ಸೈಕಲ್ ಸವಾರಿ ಮಾತಿನ ಲಹರಿ. ಪ್ರಸ್ತುತಿ ಜಾಂಪಣ್ಣ ಆಶಿಹಾಳ್. ಈ ಕಡೆ ಬಿಂದು ಬೇಕರಿ ಕಡೆ ವಿಶ್ವೇಶ್ವರ ನಗರದಲ್ಲಿ ಒಂದು ತುಂಬ ಸುಂದರವಾದಂತಹ ಅನೇಕ ಹಣ್ಣು ತರಕಾರಿಗಳು ಇತ್ಯಾದಿ ಅನೇಕ ವಸ್ತುಗಳನ್ನು ಮಾರ್ತಾ ಇರುವಂಥ ಒಂದು ಸ್ಟಾಲ್ ಇದೆ. ಬಹಳ ಪ್ರಾಮಾಣಿಕವಾಗಿ ಒಳ್ಳೆ ರೀತಿಯಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಅನ್ನೋದು ನಮ್ಮ ಗಮನಕ್ಕೆ ಬಂತು. ನಮಸ್ಕಾರ, ನಿಮ್ಮ ಹೆಸರು? ದಿನೇಶ್ ಅವರೇ, ನೀವು ಈಗ ಈ ರೀತಿಯಾದಂಥ ಒಂದು ವ್ಯಾಪಾರ ಶುರು ಮಾಡಿ ಎಷ್ಟು ವರ್ಷ ಆಯಿತು? 3.5 ವರ್ಷ ಆಯ್ತು. ಇದು ನೋಡಿ, ಇಷ್ಟು ಎಲ್ಲ ಹಣ್ಣುಗಳು, ತರಕಾರಿ, ಹಣ್ಣು, ಸೊಪ್ಪು ಮತ್ತು ಇನ್ನು ಬೇರೆ ಇನ್ನಿತರ ಎಲ್ಲ ವಸ್ತುಗಳನ್ನು ಮಾರ್ತಾ ಇದ್ದೀರಿ. ಯಾಕೆ ಶುರು ಮಾಡಿದ್ರಿ? ಸ್ವಲ್ಪ ವರ್ಕ್ ಮಾಡ್ತಾ ಇದ್ದೋ, ವರ್ಕಿಂದ ಬಿಸ್ನೆಸ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದು. ಏನು ವರ್ಕ್ ಮಾಡ್ತಿದ್ರಿ? ಮೊದಲು ಇನ್ಫೋಸ್ಲಿ ವರ್ಕ್ ಮಾಡ್ತಿದ್ದೆ. ಏನಂತ? ಅಲ್ಲಿ ಮಾಮೂಲಿ ಫುಡ್ ಕೋರ್ಟ್ಲಿ ಸೂಪರ್ವೈಸರ್ ವರ್ಕ್ ಮಾಡ್ತಿದ್ದೆ. ಈಗ ಅಲ್ಲಿ ಬಿಟ್ಟು ಇಲ್ಲಿ ಬಿಸ್ನೆಸ್ ಮಾಡೋಣ ಏನಾದ್ರು ಅನಿಸ್ತು. ಅದಕ್ಕೆ ಏನು ಹಿನ್ನೆಲೆ ಈ ಕೆಲಸ ಮಾಡಬೇಕು ಅಂದರೆ, ಈಗ ತರಕಾರಿ, ಹಣ್ಣು ಇತ್ಯಾದಿಗಳಂದ್ರೆ ತುಂಬಾನೇ ಜವಾಬ್ದಾರಿಗಳಿದ್ದಾವೆ. ಎಲ್ಲಿಂದ ಹಣ್ಣು ತರಬೇಕು, ನೀವು ಬೆಳಿಬೇಕು. ಬೆಳೆದಿದ್ದನ್ನೆಲ್ಲ ಮಾರ್ತೀರಾ? ಹಾಂ, ಬೆಳೆದಿದ್ದು ಮಾರ್ತೀವಿ. ಬೆಳೆದಿದ್ದು ತಗೊಂಬಂದು. ಎಲ್ಲಿದೆ ನಿಮ್ಮದು ತೋಟ? ಹಂಪಾಪುರ. ಎಷ್ಟು ದೂರ ಇಲ್ಲಿಂದ? 25 ಕಿಲೋಮೀಟರ್. ಅಲ್ಲಿ ಏನೇನು ಬೆಳಿತೀರಿ? ಬೀನ್ಸು ಮತ್ತೆ ಬೆಂಡೆಕಾಯಿ, ತೊಂಡೆಕಾಯಿ, ಮೆಣಸಿನಕಾಯಿ. ಏನು ಸಾವಯವ ರೀತಿಯಲ್ಲಿ ಏನಾರು ಬೆಳಿತೀರಾ? ಒಳ್ಳೆ ರೀತಿಯಾದಂಥ ನಿಮ್ಮ ಪ್ರಾಡಕ್ಟ್ಗಳು ಚೆನ್ನಾಗಿ ನೋಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಅದರಿಂದ ನಾವು ಯಾವ ಥರ ನೋಡ್ಕೋತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದರಿಂದ ಚೆನ್ನಾಗಿ ಬರುತ್ತೆ. ಹೌದು. ಅಂದರೆ ಈಗ ವಸ್ತುಗಳು ಇಲ್ಲಿ ಮಾರಬೇಕಂದ್ರೂ ಕೂಡ ಉತ್ತಮವಾದಂಥ ಸ್ಥಳಗಳು, ಉತ್ತಮವಾದಂಥ ಬೆಳೆಗಾರರಿಂದ, ಬಹಳ ನಂಬಿಕಸ್ಥ ಜನರಿಂದನೇ ನಾವು ಕೊಂಡ್ಕೊಳ್ಬೇಕು. ಆವಾಗ ಒಳ್ಳೇದಿರ್ತದೆ. ಕೊಂಡ್ಕೊಂಡು ಬರ್ತೀರಾ? ಹೌದು. ಕೆಲವೊಂದು ಐಟಮ್, ಈಗ ಕ್ಯಾರೆಟ್ ಎಲ್ಲ, ಬೀಟ್ರೂಟ್ ಎಲ್ಲ ನಾವು ಬೆಳೆಯೋಕ್ಕಾಗಲ್ಲ. ಅದು ನಮ್ಮ ಸೈಡ್ ಇಲ್ವಲ್ಲ, ಅದರಿಂದ ಅದನ್ನ ಕೊಂಡ್ಕೊ ಬರ್ತೀವಿ. ನೀವೇನೇನು ಬೆಳಿತೀರಿ ಒಟ್ಟು ಇಲ್ಲಿ ಈ ಅಂಗಡಿಯಲ್ಲಿ ಮಾರಾಟ ಮಾಡುವಂಥ ವಸ್ತುಗಳು ಏನೇನು? ಸೋರೆಕಾಯಿ, ಬದನೆಕಾಯಿ, ಬೆಂಡೆಕಾಯಿ, ಎಲೆಕೋಸು, ಪೊಡ್ಲಕಾಯಿ, ಬೀನ್ಸು ಇವೆಲ್ಲ ನೀವೇ ಬೆಳಿತೀರಿ? ತೊಂಡೆಕಾಯಿ, ಸೊಪ್ಪು? ಸೊಪ್ಪು ಬೆಳಿತೀವಿ. ಕೆಲವೊಂದನ್ನ ಇಲ್ಲೇ ತಗೋಬರ್ಬೇಕಾಗತ್ತೆ. ಈಗ ಕಸ್ಟಮರ್ಸಿಗೆ ಏನೇನೋ ಬೇಕಾಗಿರ್ತದೆ. ಹಾಗಾಗಿ ನೀವು ಅವ್ರಿಗೆ ಏನ್ ಬೇಕೋ ಅದು ಇನ್ನಿತರ ಕೆಲವು ವಸ್ತುಗಳನ್ನ ನೀವು ಪರ್ಚೇಸ್ ಮಾಡ್ಕೊಬರ್ತೀವಿ. ಕೆಲವೊಂದನ್ನ ಪರ್ಚೇಸ್ ಮಾಡಿ. ಯಾರ್ಯಾರು ದುಡಿತೀರಿ ಅಂಗಡಿನಲ್ಲಿ? ನಾನು ಮತ್ತೆ ಬ್ರದರ್ ಇದ್ದ. ಏನವ್ರ ಹೆಸರು? ರಕ್ಷಿತ್ ಅಂತ. ಮತ್ತೆ ಈಗ ನಮ್ಮ ವೈಫ್ ಇದ್ದಾರೆ. ನಿಮ್ಮ ವೈಫ್ ಅವರು? ಈಗ ಮೊದಲೆಲ್ಲ ಈ ಕಡೆ ನಾವು ಬಂದಾಗ ನೋಡ್ತಿದ್ವಿ, ನಿಮ್ಮ ವೈಫ್ ಇರ್ತಿರ್ಲಿಲ್ಲ. ಈಗ ಅವ್ರು ಬರ್ಲಿಕ್ಕೆ ಶುರು ಮಾಡಿದಾರಲ್ಲ? ಹೌದು. ಅವ್ ನನ್ನ ತಮ್ಮ ಒಂದು ಎಕ್ಸಾಮ್ ಇತ್ತೆ ಅಂತ ಹೋಗಿದ್ರೆ, ಅದಕ್ಕೆ ನಮ್ಮ ವೈಫ್ ಬರ್ತಾರೆ. ಹೌದಾ? ತಮ್ಮ ನೀವು ಇಬ್ರು ಸೇರಿ ಮಾಡ್ತಿರಲ್ಲ, ಏನೋ ಈಗ ಅಂಗಡಿ ನಡೆಸ್ತಾ ಇರ್ತೀರಿ, ಏನೋ ಒಂದು ನಡುವೆ ಯಾವುದೋ ಒಂದು ಕಷ್ಟ ಬಂದ್ಬಿಡುತ್ತೆ. ಅವಾಗ ಆ ಕಷ್ಟದಿಂದ ಪಾರಾಗಬೇಕಂದ್ರೆ ತುಂಬಾನೇ ತರ ಹೋರಾಟ ಮಾಡಬೇಕಾಗಿರ್ತದೆ. ಏನು ಕಷ್ಟಗಳನ್ನು ಅನುಭವಿಸಿದ್ರಿ ನೀವು? ಹಿಂಗೆ ಅಂಗಡಿ ನಡೆಸ್ತಾ ಇದ್ದೋ. ನಡೆಸ್ಬೇಕಾರೆ ನನ್ನ ತಮ್ಮನಿಗೊಂದು ಆಟೋದಲ್ಲಿ ಆಕ್ಸಿಡೆಂಟ್ ಆಗೋಯ್ತು. ಆಕ್ಸಿಡೆಂಟ್ ಆಗ್ಬಿಡ್ತಾ? ಅದು ಪ್ರಾಬ್ಲಮ್ ಆಯ್ತು. ಆಮೇಲೆ ಆರಾಮಾದ? ಸೊ ಅವಾಗ ಈಗ ಇಬ್ರು ನಡೆಸ್ತಿರ್ಬೇಕಾದ್ರೆ ಒಬ್ಬ ತಮ್ಮ ತರ್ತಾರೆ, ನೀವು ಮಾರಾಟ ಮಾಡ್ತೀರಿ, ನೀವು ಹೋದಾಗ ಅವನು ಇಲ್ಲಿರ್ತಾನೆ. ಹಿಂಗ ಒಂಥರ ನಡೀತಾ ಇರ್ತಬೇಕಾದ್ರೆ ಈ ತರ ಅವಘಡಗಳು ಆದ್ರೆ ಸ್ವಲ್ಪ ಕಷ್ಟ. ಒಬ್ಬರೇ ಮೇಂಟೈನ್ ಮಾಡಕ್ಕಲ್ಲ, ಇಬ್ರು ಬೇಕಲೇಬೇಕು. ಅದೇ ಒಬ್ರು ನಾವು ಪರ್ಚೇಸ್ ಮಾಡಿದ್ರೆ ಇನ್ನೊಬ್ಬ ಅಂಗಡಿಯಲ್ಲಿ ಇರ್ಬೇಕು. ನೋಡಿ, ಇನ್ಫೋಸಿಸ್ ನಲ್ಲಿ ಕೆಲಸ ಮಾಡೋರು ಈ ಕಡೆ ಬಂದು ಈ ತರ ತರಕಾರಿ, ಹಣ್ಣು ಇದ್ರದ್ದು ವ್ಯಾಪಾರ ಮಾಡ್ಬೇಕಂದ್ರೆ ಒಂಥರ ಚಾಲೆಂಜಿಂಗ್. ಏನೇನು ಸವಾಲುಗಳಿವೆ ನಿಮ್ಗೆ ಇಲ್ಲಿ? ತುಂಬಾನೇ ಕಷ್ಟ ಆಯ್ತು. ಈಗ ಸ್ಟಾರ್ಟಿಂಗ್ ತಗೋಬರ್ತೀವಿ, ಇನ್ನ ಗೊತ್ತಿರಲ್ಲ ಅಂಗಡಿ, ಯಾರಿಗೂ ಗೊತ್ತಿಲ್ಲ. ತಗೋಬರ್ತೀವಿ, ವೇಸ್ಟ್ ಆಯ್ತವೆ, ಲಾಸು ಆಗುತ್ತೆ. ಸ್ವಲ್ಪ ದಿನ ಒಂದು 6 ಮಂತ್ ಕಷ್ಟನೇ ಆಯ್ತು. ಅದಾದ್ಮೇಲೆ ಬರ್ತಾ ಕಸ್ಟಮರ್ ಗೊತ್ತಾಯ್ತು. ಕಸ್ಟಮರ್ ಚೆನ್ನಾಗಿ ಕೊಡ್ತಾರೆ ಅಂತ ಗೊತ್ತಾದ್ಮೇಲೆ ಬರಕ್ ಸ್ಟಾರ್ಟ್ ಆಯ್ತು. ಯಾಕಂದ್ರೆ ನೀವು ಒಳ್ಳೆ ರೀತಿಯಲ್ಲಿ, ನಂಬಿಕಸ್ಥ ರೀತಿಯಲ್ಲಿ ಒಳ್ಳೆ ವ್ಯಾಪಾರ ಮಾಡ್ತೀರಿ. ಏನೇ ಉತ್ಪನ್ನ ಕೊಟ್ಟರು, ಏನೇ ಹಣ್ಣು ತರಕಾರಿ ಕೊಟ್ಟರು ಒಳ್ಳೆ ರೀತಿಯಲ್ಲಿ ಕೊಟ್ಟಿರ್ತೀರಿ. ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ಹೌದು, ಚೆನ್ನಾಗಿ ಕೊಟ್ಟಿರೋ. ನಿಮ್ಮ ಸಲುವಾಗಿ ಎಷ್ಟೇ ದೂರ ಆದ್ರೂ ಮನೆಗಳು ದೂರದಿಂದ ಬಂದು ತಗೊಂಡೋಗ್ತಾರೆ ಯಾರಾದ್ರೂ? ಹೌದು, ತುಂಬಾ ದೂರದಿಂದ ಬರ್ತಾರೆ. JP ನಗರದಿಂದ ಬರ್ತಾರೆ. ಮತ್ತೆ ಅಲ್ಲಿ ಅಪಾರ್ಟ್ಮೆಂಟ್ಗಳಿಂದ ಸಂಕಲ್ಪ, ಅಲ್ಲಿ ತುಂಬಾ ಆ ಕಡೆ ಇದೆಯಲ್ಲ, ಆ ಕಡೆ ಅಪಾರ್ಟ್ಮೆಂಟ್ ಅಲ್ಲೆಲ್ಲ ಬರ್ತಾರೆ. ಮುಂದೆ ಹೇಗೆ ಇದನ್ನ ಮುಂದುವರಿಸಬೇಕು ಅಂತ ಅನ್ಕೊಂಡಿದ್ದೀರಾ ದಿನೇಶ್ ಅವರೇ? ಮುಂದೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಅಡಿಷನಲ್ ಆ್ಯಡ್ ಮಾಡ್ಕೊಂಡು, ಇನ್ನು ಎಕ್ಸ್ಟ್ರಾ ಐಟಮ್ ಆ್ಯಡ್ ಮಾಡ್ಕೊಂಡು ಮಾಡೋಣ ಅನ್ಕೊಂಡಿದ್ವಿ. ಸ್ವಲ್ಪ ಇನ್ನೂ ಅದು ಆಲ್ರೆಡಿ ದೊಡ್ಡ ಪ್ರಮಾಣದಲ್ಲೇ ಇದೆ. ಮುಂದೆ ಇನ್ನೂ ಏನು ದೊಡ್ಡ ಪ್ರಮಾಣದಲ್ಲಿ ಹೆಂಗೆ ಮಾಡ್ತೀರಿ? ದೊಡ್ಡ ಪ್ರಮಾಣ ಅಂದರೆ ಇದನ್ನೇ ಇನ್ನೂ ಸ್ವಲ್ಪ ಎಲ್ಲ ಥರ ಐಟಮ್ ಇಟ್ಕೊಂಡು ಸ್ವಲ್ಪ ಆದರೆ ಗ್ರಾಸರಿ ಇನ್ನೂ ಆ್ಯಡ್ ಮಾಡೋಣ, ಅಂದರೆ ಸಣ್ಣ ಪುಟ್ಟ ಇದ್ದು ಅಂತ ಅಂದ್ಕೊಂಡಿದ್ವಿ. ಭಾಳ ಖುಷಿ ಆಯಿತು. ನಿಮ್ಮ ಈ ರೀತಿಯಾದಂಥ ಒಂದು ಹಣ್ಣು ತರಕಾರಿ ಅಂಗಡಿ ಅದು ಚೆನ್ನಾಗಿ ನಡೀಲಿ ಅಂತ ಹೇಳಿ ಹಾರೈಸ್ತಾ ಇದ್ದೇನೆ. ನಮಸ್ಕಾರ. ಥ್ಯಾಂಕ್ ಯು ಸರ್. ಸೈಕಲ್ ಸವಾರಿ ಮಾತಿನ ಲಹರಿ ಕಾರ್ಯಕ್ರಮ ಕೇಳಿದಿರಿ. ಸೈಕಲ್ ಸವಾರಿ ಮಾಡಿ ಪ್ರಸ್ತುತಪಡಿಸಿದವರು ಜಾಂಪಣ್ಣ ಆಶಿಹಾಳ್.